ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೋಗಿದ್ದೀರಲ್ಲ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬೆಳಗಿಂದನೇ ವ್ಲಾಗ್ ಸ್ಟಾರ್ಟ್ ಆಗಿದೆ. ಇವತ್ತು ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಇವತ್ತು ಪಲ್ಯ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಾಗತ್ತೆ, ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಹೆಲ್ತಿ ಫುಡ್ ಟ್ರೈ ಮಾಡೋಣ ಅಂತ. ಬೆಳಿಗ್ಗೆನೂ ಸ್ವಲ್ಪ ಸ್ಮೂತಿ ಆಗ್ಬೋದು ಅಥವಾ ಡೆಟಾಕ್ಸ್ ಡ್ರಿಂಕ್ ಇದೆಲ್ಲ ಕುಡಿಯೋಣ ಅಂತ, ಇನ್ನು ಮುಂದೆ ಹೆಲ್ತಿಯಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಿಗ್ಗೆ ಎದ್ದು ನಾವು ಬಿಸಿನೀರೊಂದು ಕುಡಿತೀವಿ, ಅದಾದಮೇಲೆ ಸ್ವಲ್ಪ ಅಗಸೆ ಬೀಜ ತಿಂತಾಯಿದ್ದೆ. ಅದಾದಮೇಲೆ ಬೇರೇನಿಲ್ಲ, ಡೈರೆಕ್ಟಾಗಿ ತಿಂಡಿ ತಿಂತಾಯಿದ್ದೆ. ಬಟ್ ಇತ್ತೀಚೆಗೆ ಯಾಕೋ ಹೇರ್ ಫಾಲು ತುಂಬ ಜಾಸ್ತಿ ಆಗಿದೆ, ಹೆಲ್ತು ಅಷ್ಟೊಂದು ಸರಿ ಇಲ್ಲ ಅಂತ ನನಗೆ ಅನ್ಸೋಕ್ಕೆ ಶುರುವಾಗಿದೆ. ಹಾಗಾಗಿ ಸ್ವಲ್ಪ ಏನಾದರೂ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಹಾಗಾಗಿ ಇವತ್ತು ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆ ಮೊಳಕೆ ಕಟ್ಟಿದ ಕಾಳುಗಳು ಅಂದರೆ ಯಾವುದಪ್ಪ, ಬಟಾಣಿ, ಕಡಲೆ, ಹಾಗೆ ಹೆಸರು ಕಾಳು, ಹಾಗೆ ಹುರುಳಿಕಾಳು. ಇದಿಷ್ಟನ್ನು ನಾನು ಒಂದೆರಡು ದಿನಕ್ಕಿಂತ ಮುಂಚೆನೇ ನೀರಲ್ಲಿ ಹಾಕಿಟ್ಟಿದ್ದೆ. ಒಂದೆರಡು ದಿನ ಆದಮೇಲೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಅಂತ. ಹಾಗಾಗಿ ಅದನ್ನ ಇವತ್ತು ಪಲ್ಯ ಮಾಡೋಣ ಅಂತ. ನಾನು ಕಡ್ದೆಲ್ಲ ಹಾಕಲ್ಲ, ಸಿಂಪಲ್ಲಾಗಿ ಪಲ್ಯ ಮಾಡೋದು. ಮೊಳಕೆ ಕಟ್ಟಿದ ಕಾಳುಗಳು ನಾವು ಎಷ್ಟು ತಿಂತೀವೋ ಅಷ್ಟು ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗೆ. ಅದರಲ್ಲೂ ಮೊಳಕೆ ಕಟ್ಟಿದ ಮಾತ್ರ. ಕೆಲವರು ಹಸಿಯಾಗಿ ತಿಂತಾರೆ, ಬಟ್ ಹಸಿ ಮೊಳಕೆ ಕಟ್ಟಿದ ಕಾಳುಗಳು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೆಲವರು ಹೇಳ್ತಾರೆ. ಅಟ್ಲೀಸ್ಟ್ ಅದನ್ನ ಸ್ಟೀಮ್ ಮಾಡಿ ಆದರೂ ನಾವು ತಿನ್ನಬೇಕಂತೆ. ಸೊ ಹಾಗಾಗಿ ನಾನು ಹಸಿಯಾಗಿ ಏನು ತಿನ್ನಕ್ಕೆ ಹೋಗಲ್ಲ. ಮೊಳಕೆ ಕಟ್ಟಿದ ಕಾಳುಗಳನ್ನ ಪಲ್ಯ ಅಥವಾ ಸ್ಟೀಮ್ ಮಾಡಿ ಅಥವಾ ಬೇರೆ ತರಕಾರಿಗಳ ಜೊತೆ ಸೇರಿಸಿ ಏನಾದರೂ ಪಲ್ಯದ ರೀತಿ ಮಾಡಿ ಅಥವಾ ಸಾಂಬಾರು ಏನಾದರೂ ಮಾಡಿ ತಿಂತೀನಿ. ಒಂದು ಸಲ ನಮಗೆ ಗೊತ್ತಾದ್ಮೇಲೆ ಅದೆಷ್ಟಾದರೂ ಸರಿಯಾಗಲ್ಲ. ಓಕೆ, ಸ್ಟೀಮ್ ಮಾಡಿದೆ ತಿನ್ನಬಾರ್ದು ಅಂತ ಮನಸ್ಸಿಗೆ ಅನಿಸಿದ ಮೇಲೆ ನಮಗೊಂದು ಸಲ ಭಯ ಆಗುತ್ತೆ ಏನಾಗುತ್ತೋ ಏನೋ ಅಂತ. ಸೊ ಹಾಗಾಗಿ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಅದನ್ನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ನಮ್ಮ ಮನೇಲಿ ಒಬ್ಬೊಬ್ಬರಿಗೆ ಎರಡೆರಡು ಆದರೂ ಬೇಕಾಗತ್ತೆ, ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಾನು. ಹಾಗೆ ಚಪಾತಿ ಎಲ್ಲ ಮಾಡಾದಮೇಲೆ ಇವಾಗ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಮಾಮೂಲಿ ಥರ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇಟ್ಕೊಂಡಿರುವಂತಹ ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಕಿದ್ರೆ ಆಯಿತು. ನಾನು ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿ ಮೊಳಕೆಗಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಟೊಮೆಟೊ, ಕಾಯಿ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಕಿ ನಾವು ತುರಿದಿಟ್ಕೊಂಡಿರುವಂತಹ ಕಾಯಿಯನ್ನು ಹಾಕಿ ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಹಬ್ಬೆನಲ್ಲಿ ಬೇಯಿಸಿದ್ರೆ ಆಯಿತು. ಪಲ್ಯ ರೆಡಿ ಆಗುತ್ತೆ. ತಿನ್ನೋಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಕಾಳುಗಳನ್ನ ಒಂದೊಂದು ಕಪ್ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ. ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ, ಕಡಿಮೆ ಬೇಕಿದ್ರೆ ಕಡಿಮೆ. ಊಟದ ಜೊತೆ ನಾವು ಇದನ್ನ ತಿನ್ನಬಹುದು, ಅಥವಾ ಚಪಾತಿ ಜೊತೆ, ಪೂರಿ ಜೊತೆನೂ ನಾವು ಇದನ್ನ ತಿನ್ಕೊಳ್ಬಹುದು. ತುಂಬ ಸಿಂಪಲ್ಲಾಗಿ ಮಾಡಬಹುದು, ಆರೋಗ್ಯಕ್ಕೂ ಒಳ್ಳೆಯದು. ಬೆಳಿಗ್ಗೆ ಖಾರ ಮಸಾಲೆ ಎಲ್ಲ ಹಾಕಿ ತಿನ್ನೋದಕ್ಕಿಂತ ಈ ಥರ ಪಲ್ಯ ಮಾಡಿ ತಿಂದರೆ ತುಂಬಾ ಚೆನ್ನಾಗಾಗತ್ತೆ. ಏನಂತೀರಾ? ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡದೇ ಇರುವವರು. ನಾನು ಕೇನೆ ಸಾರು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅಪ್ಪನ ಹತ್ರ ಸ್ವಲ್ಪ ನುಗ್ಗೆ ಸೊಪ್ಪು ತೆಕ್ಕೊಡಿ ಅಂತ ಹೇಳಿದೆ. ಕೇನೆ ಸಾರು ಅಂದರೆ ಸುವರ್ಣಗೆಡ್ಡೆ ಸಾರು, ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿದರೆ ತುಂಬಾ ಟೇಸ್ಟಿ ಆಗುತ್ತೆ ಸಾರು. ಹಾಗಾಗಿ ಅಪ್ಪ ನೋಡಿ ಕುಯ್ತಾ ಇದ್ದಾರೆ. ನಮ್ಮ ಮನೇಲಿ ನುಗ್ಗೆ ಸೊಪ್ಪಿನ ಮರ ಇದೆ. ನುಗ್ಗೆ ಸೊಪ್ಪು ಆಗೋದಿಲ್ಲ, ಖಾಲಿ ಸೊಪ್ಪು ಆಗುತ್ತೆ ಅಷ್ಟೇ. ನುಗ್ಗೆ ಕಾಯಿ ಆಗೋದು ತುಂಬಾ ಕಡಿಮೆ, ಇದರಲ್ಲಿ ಅಪರೂಪಕ್ಕೆ ಒಂದೊಂದು ಸಲ ಆಗುತ್ತೆ. ನಾನೊಂದು ಸ್ವಲ್ಪ ತೆಕ್ಕೊಡಿ ಅಂತ ಹೇಳಿದೆ, ಅಪ್ಪ ತುಂಬಾ ತೆಗೆದ್ರು. ಹಾಗಾಗಿ ಏನು ಮಾಡಿದೆ, ಅದನ್ನ ಸ್ವಲ್ಪ ಸಾಂಬಾರಿಗೆ ಹಾಕಿದೆ, ಸ್ವಲ್ಪ ಹಾಗೇನೆ ಒಂದು ಟವಲಲ್ಲಿ ಸುತ್ತಿಟ್ಟೆ. ಯಾಕೆಂದರೆ ನಾಳೆ ಪಲ್ಯ ಮಾಡಬಹುದು. ಟವಲಲ್ಲಿ ಸುತ್ತಿರೋದ್ರಿಂದ ಅದರ ಸೊಪ್ಪು ಅದರ ಬಳ್ಳಿಗಳಿಂದೆಲ್ಲ ಬಿಟ್ಟು ನೆಕ್ಸ್ಟ್ ಡೇ ನೋಡುವಾಗ ಫುಲ್ ಸೊಪ್ಪು ಒಂದು ಕಡೆ ಇರುತ್ತೆ, ಅಂದರೆ ಗೆಲ್ಲೆಲ್ಲ ಇನ್ನೊಂದು ಕಡೆ ಇರುತ್ತೆ. ತುಂಬಾ ಈಸಿ ಆಗುತ್ತೆ ನಾವು ಈ ಥರ ಮಾಡೋದ್ರಿಂದ. ಸೊಪ್ಪು ಸಪ್ರೇಟ್ ಆಗಿರುತ್ತಲ್ವ. ಹಾಗಾಗಿ ಅದಾದಮೇಲೆ ನನಗೆ ಅಂತ ಇವತ್ತು ನಾನು ಸಣ್ಣ ಸೌತೆಕಾಯಿ ಅಂದರೆ ತೆಕ್ಕರ್ ಅಂತ ಹೇಳ್ತೀವಿ ನಾವು, ಸೌತೆಕಾಯಿ ಹಾಗೆ ನೆಲ್ಲಿಕಾಯಿನೇ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನಾವು ಇದಕ್ಕೆ ಪುದೀನ ಸೊಪ್ಪು ಕೂಡ ಹಾಕ್ಬೋದು. ನಾನೊಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆರಡನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ನಿಂಬೆ ಹಣ್ಣನ್ನು ಹಿಂಡಿ ಆ ಜ್ಯೂಸನ್ನ ಕುಡಿತಾ ಇದ್ದೀನಿ. ಡೆಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ತಾರೆ ಇದಕ್ಕೆ. ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನ ಕುಡಿಯೋದ್ರಿಂದ ಅಂದರೆ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹ ಹೈಡ್ರೇಟಿಂಗ್ ಆಗುತ್ತೆ, ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಹಾಗೆ ನೆಲ್ಲಿಕಾಯಿ ನಿಮಗೆ ಗೊತ್ತೇ ಇದೆ, ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗೆ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಿಂಡೋದ್ರಿಂದ ವಿಟಮಿನ್ ಸಿ ಕೂಡ ಸಿಗುತ್ತೆ. ಒಂದು 2 ದಿನಕ್ಕೊಂದ್ಸಲ ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ನಮ್ಮ ಸ್ಕಿನ್ ಬರ್ತಾ ತುಂಬಾ ಚೆನ್ನಾಗಾಗುತ್ತೆ. ಯಾವುದೂ ಅಷ್ಟೇ ಒಂದೇ ಸಲ ರಿಸಲ್ಟ್ ಕೊಡಲ್ಲ ನಮಗೆ, ಒಂದು ಸ್ವಲ್ಪ ಟೈಮ್ ಅದನ್ನ ಕುಡಿತಾ ಬರಬೇಕಾಗತ್ತೆ. ಡೆಟಾಕ್ಸ್ ಡ್ರಿಂಕ್ ನಮಗೆ ಯೂಟ್ಯೂಬಲ್ಲಿ ಹುಡುಕಿದ್ರೆ ತುಂಬಾ ಸಿಗುತ್ತೆ. ಯಾವ ಥರದ್ದು ಬೇಕು ಯಾವ ಥರ ಮಾಡಿಕೊಂಡು ದಿನ ಕುಡಿದ್ರೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬೆಳಗಿನ ಫುಡ್ ಯಾವಾಗಲೂ ಚೆನ್ನಾಗಿರಬೇಕು ನಾವು ತಿನ್ನೋದು. ಹಾಗಾಗಿ ಇವತ್ತು ನನಗೆ ಚಪಾತಿ ಇತ್ತು, ಹಾಗೆ ಮೊಳಕೆ ಕಟ್ಟಿದ ಪಲ್ಯ ಇತ್ತು, ಹಾಗೆ ನಿನ್ನೆದು ಸ್ವಲ್ಪ ತೊಂಡೆಕಾಯಿ ಪಲ್ಯ ಇತ್ತು, ತುಂಬಾ ಚೆನ್ನಾಗಿತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಹಾಗೆ ಒಂದು ಕ್ಯಾರೆಟನ್ನು ಕೂಡ ತಿಂತಾ ಇದ್ದೇನೆ. ಇನ್ನು ಸ್ವಲ್ಪ ಹೆಲ್ತಿ ರೂಟೀನ್ ಮಾಡೋಣ ಅಂತ ಅಷ್ಟೇ. ಇದೆಷ್ಟು ದಿನ ಮುಂದುವರಿಯುತ್ತೋ ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ಕೆಲವೊಮ್ಮೆ ನಮ್ಮ ಮನೇಲಿ ಇರೋದಿಲ್ಲ ಬೇಕಾದ ವಸ್ತು ಎಲ್ಲ.
ಹಾಗೆ ಅಪ್ಪ ತೋಟದಿಂದ 2 ಪೂಂಬೆ ಅಂತ ಹೇಳ್ತಾರೆ, ಬಾಳೆ ಗಿಡದಲ್ಲಿ ಇರ್ತಲ್ವ, ಬಾಳೆಕಾಯಿ ಅದಕ್ಕೆ ಅಂತ ಹೇಳ್ತಾರೆ, ಬಾಳೆ ಹೂವು ಅಂತ. ಸೊ ಅದನ್ನ ಕೂಡ ತಂದಿದ್ರು. ಅಪ್ಪನಿಗೆ ತುಂಬ ಇಷ್ಟ ಪಲ್ಯ. ಅದನ್ನು ಕೂಡ ಅಷ್ಟೇ ನಾನಿವತ್ತು ಸಿಂಪಲ್ಲಾಗಿ ಪಲ್ಯ ಮಾಡಿದೆ. ಮಾಮೂಲಿಯಾಗಿ ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸೆಲ್ಲ ಹಾಕಿ ಅದು ಬೆಂದಮೇಲೆ ಈ ಬಾಳೆ ಹೂವನ್ನು ಚೆನ್ನಾಗಿ ಸಣ್ಣಾಗಿ ಹೆಚ್ಚಬೇಕು. ಅದನ್ನ ಇದಕ್ಕೆ ಹಾಕಿ ಅದು ಬೆಂದ ಮೇಲೆ ತುರಿದ ಕಾಯಿಯನ್ನು ಹಾಕಿದರೆ ಆಯಿತು. ಹಾಗೆ ಸುವರ್ಣಗೆಡ್ಡೆ ಸಾರು ಕೂಡ ರೆಡಿ ಆಗ್ತಾಯಿದೆ. ಸುವರ್ಣಗೆಡ್ಡೆ ಎಲ್ಲ ಬೇಯ್ತಾ ಬರುವಾಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ನಮಗೆ ನುಗ್ಗೆ ಸೊಪ್ಪು. ನನಗಂತೂ ತುಂಬಾ ಇಷ್ಟ. ವಾರದಲ್ಲಿ 1-2 ಸಲ ಆದರೂ ತಿಂದರೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ನಮ್ಮನೇಲಂತೂ ಮರನೇ ಇದೆ, ಆದರೂ ನಾವು ಮಾಡೋದು ಅಪರೂಪ. ಅತ್ತಿಗೆಯವರೆಲ್ಲ ಬಂದಾಗ ಇದನ್ನ ತೆಗೊಂಡು ಹೋಗ್ತಾರೆ, ಅಥವಾ ಇಲ್ಲಿ ನಾವು ಪದಾರ್ಥ ಮಾಡ್ತೀವಿ, ಈ ಥರ ಬಂದಾಗ ಮಾಡ್ತಾ ಇರ್ತೀವಿ. ಅಂದರೆ ಸ್ವಲ್ಪ ಮೇಲ್ಗಡೆ ಇದೆ, ಹಾಗಾಗಿ ತೆಗಿಯೋಕೆ ಸ್ವಲ್ಪ ಕಷ್ಟ. ಇವತ್ತಿನ ರೂಟೀನ್ ನೋಡಿ ಇಷ್ಟ ಆಯಿತು. ಅಂದರೆ ಮಧ್ಯಾಹ್ನ ಮೀನು ತಗೊಂಡಿದ್ದೆ. ಮಧ್ಯಾಹ್ನ ಅವರಿಗೆಲ್ಲ ಮೀನು ಫ್ರೈ ಮಾಡಿಕೊಡ್ಬೇಕು. ನಿಮಗೆ ಗೊತ್ತಾ ಇದೆ ನಾನು ನಾನ್ ವೆಜ್ ಇಲ್ಲ, ವೆಜ್ ಮಾತ್ರ. ಹಾಗಾಗಿ ನನಗೆ ಇವತ್ತಂತೂ ಮೊಳಕೆ ಕಾಳಿನ ಪಲ್ಯ ಕೂಡ ಇದೆ ಅಲ್ವಾ, ಅದೇ ಸಾಕಾಗುತ್ತೆ. ಹಾಗಾಗಿ ಉಪ್ಪಿನಕಾಯಿ ಕೂಡ ಇದೆ. ನಿನ್ನೆ ಫ್ರೆಶ್ ಆಗಿ ಮೀನು ಬಂದಿತ್ತು, ಬಂಗುಡೆ, ಹಾಗಾಗಿ ತಗೊಂಡಿದ್ದೆ. ಫ್ರೈ ಮಾಡೋಣ ಅಂತ. ನಮ್ಮ ಮನೇಲಿ ಸಾರು ಮಾಡಿದರೆ ಒಂದೇ ದಿನ, ಮತ್ತು 2ನೇ ದಿನಕ್ಕೆ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಫ್ರೈ ಮಾಡೋಣ ಅಂತ ಫ್ರೈ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ, ಶುಭ ದಿನ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀವಿ. ಇವತ್ತು ನಮ್ಮ ಮನೆಗೆ ಮೊನ್ನೆಯಿಂದ ಔಷಧಿ ಬಿಡ್ಲಿಕ್ಕೆ ಅಂತ ಹೇಳ್ತಾ ಇದ್ರು, ಬಂದೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ. ಹಾಗಾಗಿ ಇವತ್ತು ಯಾರು ಇಲ್ಲ, ಹೂವು ಬಣ್ಣನೂ ಇಲ್ಲ, ಯಾರು ಇಲ್ಲ. ಹಾಗಾಗಿ ಅಪ್ಪ ಮತ್ತೆ ನಮ್ಮ ಲೇಡಿ ಟೋನಿ ಯೋಗಿತಕ್ಕ ಇದ್ದಾರೆ ಮದ್ದು ಬಿಡ್ಲಿಕ್ಕೆ ಅಲ್ಲ, ಹೆಲ್ಪ್ ಮಾಡಲಿಕ್ಕೆ. ನಿನ್ನೆ ವ್ಲಾಗು ಅಲ್ಲೇ ನಾನು ಮುಗಿಸ್ದೆ, ರೆಸಿಪಿದೆಲ್ಲ ಆಮೇಲೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ ಇದು. ನೆಕ್ಸ್ಟ್ ಡೇ ನಮ್ಮ ಮನೆಗೆ ಮೊನ್ನೆಯಿಂದ ನಾನು ಯಾವಾಗಲೇ ಹೇಳ್ದಾಗೆ ಅಡಿಕೆ ಮರಕ್ಕೆ ಮದ್ದು ಬಿಡಲಿಕ್ಕೆ ಅಂತ ಬರ್ತೇನೆ ಅಂತ ಹೇಳಿ ಬಂದೇ ಇರಲಿಲ್ಲ. ಇವತ್ತು ಕೇಳದೆ ಬಂದಿದ್ರು. ಹಾಗಾಗಿ ಅಡಿಗೆ ಎಂತ ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಪ್ಪ ತೋಟದಿಂದ ಬಾಳೆಗೊನೆ ತಂದಿದ್ರು, ಕಾಯಿ, ಅದನ್ನೇ ಪಲ್ಯ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅಪ್ಪ ಬಂದಿರೋದ್ರಿಂದ ತೋಟದಲ್ಲಿದ್ದ ಬಾಳೆ ಹೂವು ಆಗಲಿ ಅಥವಾ ಬಾಳೆಗೊನೆ ಆಗಲಿ, ಅದೇ ಬಾಳೆಕಾಯಿ, ಅದೆಲ್ಲ ತೋಟದಲ್ಲಿ ಉಳಿತಾನೆ ಇಲ್ಲ. ಈಗ ಅವರು ತರ್ತಾರೆ, ಅವರಿಗೆ ತುಂಬ ಇಷ್ಟ. ಹಾಗಾಗಿ ಅದೊಂದು ತರೋದ್ರಿಂದ ನಮಗೆ ಒಂದು ದಿನದ ಅಡುಗೆಗೆ ಕೂಡ ಹೆಲ್ಪ್ ಆಗುತ್ತೆ. ಇಲ್ದಿದ್ರೆ ತೋಟಕ್ಕೆ ಹೋದಾಗ ಇವ್ರು ತರೋದು ತುಂಬ ಕಡಿಮೆ, ಹುಡುಕ್ಲಿಕ್ಕೆ ಹೋಗಲ್ಲಪ್ಪ, ಆದರೆ ಹುಡುಕಿ ತರ್ತಾರೆ. ಹಾಗಾಗಿ ಈಗ ತಿಂಗಳಿಗೆ 2-3 ಸಲ ಬಾಳೆ ಹೂ ಇರುತ್ತೆ, ಹಾಗೆ ಬಾಳೆಕಾಯಿ ಸಹ ಇರುತ್ತೆ. ಹಾಗಾಗಿ ಅದನ್ನೇ ಪಲ್ಯ ಮಾಡುವಂತ ಮಾಡ್ತಾ ಇದ್ದೀನಿ. ನಾನಿವತ್ತು ಪುಡಿ ಮಾಡಿ ಪಲ್ಯ ಮಾಡ್ತಿರೋದು. ಇದು ತುಂಬ ಅಂದರೆ ನಾವು ಚಿಕನೆಲ್ಲ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡೋದು, ತುಂಬಾ ಟೇಸ್ಟಿ ಆಗುತ್ತೆ. ನಾನು ಇದಕ್ಕೂ ಕೂಡ ಅಷ್ಟೇ ಬಾಳೆಕಾಯಿಯನ್ನು ಕಟ್ ಮಾಡಿ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಳ್ತೇನೆ. ಅದಾದಮೇಲೆ ನೆಕ್ಸ್ಟ್ ಒಗ್ಗರಣೆ ಕೊಟ್ಟು ಬಾಳೆಕಾಯನ್ನು ಹಾಕಿ ಕಡ್ದಿರುವಂತಹ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟರೆ ಸಖತ್ತಾಗಿರೋ ಸುಕ್ಕ ರೆಡಿ ಆಗುತ್ತೆ. ಚಿಕನ್ಗಿಂತ ಏನು ಕಡಿಮೆ ಇರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಚಿಕನ್ ಸುಕ್ಕ ಮಾಡ್ತೀವೋ ಅದೇ ಥರ, ಅಂದರೆ ನೀರು ಹಾಕಿ ಕಡಿಲಿಕ್ಕೆಲ್ಲ ಪುಡಿ ಮಾಡೋದು. ನನಗಂತೂ ತುಂಬಾ ಇಷ್ಟ ಬಾಳೆಕಾಯಿ ಪಲ್ಯ. 1-2-3 ದಿನ ಇದ್ದರೂ ತಿಂತೀನಿ ನಾನು, ತುಂಬಾ ಚೆನ್ನಾಗಾಗತ್ತೆ. ಮೇಲ್ಗಡೆ ಸ್ವಲ್ಪ ಹುಳಿ ನೀರು ಅಥವಾ ನಿಂಬೆ ರಸ ಹಾಕಿ ಆಫ್ ಮಾಡಿದರೆ ಆಯಿತು. ಅಂದರೆ ಇದಕ್ಕೆ ನೀರು ಹಾಕಲ್ವಲ್ಲ, ಪುಡಿ ಸುಕ್ಕ ತುಂಬಾ ಚೆನ್ನಾಗಾಗತ್ತೆ. ಯಾರಿಗಾದ್ರೂ ರೆಸಿಪಿ ಬೇಕು ಅಂತ ಹೇಳಿ ಖಂಡಿತ ಹಾಕ್ತೇನೆ. ಬಟ್ ನಾನು ಆಲ್ರೆಡಿ ಚಿಕನ್ ರೆಸಿಪಿ ಎಲ್ಲ ಹಾಕಿದ್ದೀನಲ್ಲ ಸುಕ್ಕದು, ಅದೇ ರೀತಿ ಏನು ಚೇಂಜಸ್ ಇಲ್ಲ. ಚಿಕನ್ ಬದಲಿಗೆ ಬಾಳೆಕಾಯಿ ಹಾಕೋದು ಅಷ್ಟೇ. ಹಾಗೆ ಸ್ವಲ್ಪ ಮೇಲ್ಗಡೆ ಇನ್ನೂ ಸ್ವಲ್ಪ ಕಾಯಿ ಹುರಿದು ಹಾಕ್ತಾ ಇದ್ದೀನಿ, ಯಾಕಂದರೆ ಖಾರ ಅಷ್ಟು ಗೊತ್ತಾಗಬಾರ್ದು ಅಂತ. ನಮ್ಮ ಮನೇಲಿ ಅತ್ತೆಗೆ ಖಾರ ಆಗಲ್ವಲ್ಲ, ಹಾಗಾಗಿ ಫಸ್ಟಿಗೆ ಗ್ರೈಂಡ್ ಮಾಡುವಾಗಲೂ ಕಾಯಿ ಸ್ವಲ್ಪ ಹುರಿದು ಹಾಕ್ಕೊಳ್ತೇನೆ. ಅದಾದಮೇಲೆ ಈ ಥರ ಮೇಲ್ಗಡೆ ಸ್ವಲ್ಪ ಹುರಿದು ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಾಗತ್ತೆ. ಹಾಗಾಗಿ ಇವತ್ತು ಇಬ್ಬರಿದ್ದಾರೆ ಕೆಲಸಕ್ಕೆ. ಅಂದರೆ ಯೋಗಿತಕ್ಕ ಪೂವಪ್ಪಣ್ಣನ ಬದಲಿಗೆ ಯೋಗಿತಕ್ಕ ಬಂದಿದ್ದಾರೆ, ಅಪ್ಪ ಕೂಡ ಇದ್ದಾರೆ. ಹಾಗಾಗಿ ಮದ್ದು ಬಿಡೋರೊಬ್ಬರು ಒಟ್ಟಿಗೆ ಅಪ್ಪಂದು ಬಿಡಿ, ಇಬ್ಬರು ಲೆಕ್ಕ ಆಗುತ್ತೆ, ಯೋಗಿತಕ್ಕ ಮತ್ತು ಅವರು. ಹಾಗಾಗಿ ಇವತ್ತು ಕೂಡ ಅವರಿಗೆ ಇದೇ ಸಾಂಬಾರು. ಬೇರೆ ಏನಾದರೂ ಮಾಡೋಕ್ಕಾಗತ್ತಾ ಅಂತ ನೋಡುವ, ಆಮ್ಲೆಟ್ ಏನಾದರೂ.
ಇನ್ನು ಆಮ್ಲೆಟ್ ಮಾಡುವ ಅಂತ ಅಂದ್ಕೊಂಡೆ. ಆವಾಗ ನಿನ್ನೆ ಅಪ್ಪ ಕುಯ್ದಿದ್ರಲ್ಲ ನುಗ್ಗೆ ಸೊಪ್ಪು, ಅದು ಸ್ವಲ್ಪ ಇಟ್ಟಿದ್ನಲ್ಲ, ಅದು ನೆನಪಾಯಿತು. ಹಾಗಾಗಿ ಎಂತ ಮಾಡುವ ಅಂತ ಅಂದ್ಕೊಂಡೆ. ಅದಕ್ಕೆ ಪಲ್ಯ ಮಾಡಲಿಕ್ಕೆ ಹೋದರೆ ಅದು ಸಾಕಾಗೋದಿಲ್ಲ, ಸ್ವಲ್ಪ ಇತ್ತಲ್ಲ, ಅದು ಬೇಯುವಾಗ ಸ್ವಲ್ಪ ಆಗ್ತದೆ. ಅದಕ್ಕೆ ಮೊಟ್ಟೆನ ಹಾಕಿ ಮೊಟ್ಟೆ ಬುರ್ಜಿ ಥರ ಮಾಡುವ ನುಗ್ಗೆ ಸೊಪ್ಪು ಇದು ಅಂತ ಅಂದ್ಕೊಂಡಿದ್ದೀನಿ. ನೋಡಬಹುದು ನೀವು, ನಾವು ಈ ಥರ ಟವೆಲಲ್ಲಿ ಸುತ್ತಿ ಇಟ್ಟಿರೋದ್ರಿಂದ ಎಲೆ ಎಲ್ಲ ಕೆಳಗಡೆ ಬಿದ್ದಿದೆ. ತುಂಬ ಈಸಿ ಆಗುತ್ತೆ ನಮಗೆ ಹೆಕ್ಕಲಿಕ್ಕೆ ಎಲ್ಲ, ಇಲ್ದಿದ್ರೆ ಕಷ್ಟ ಆಗುತ್ತಲ್ಲ. ಒಂದಿನ ಹೀಗೆ ನೈಟ್ ಇಟ್ಟರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೀಗೆ ಆಗುತ್ತೆ. ಓಕೆ, ಇವಾಗ ಇದನ್ನ ಪಲ್ಯ ಮಾಡುವ ಬನ್ನಿ. ಇಲ್ಲಿ ಬಾಳೆಕಾಯಿ ಪಲ್ಯ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ನಾನು ನಿಂಬೆ ರಸ ಹಿಂಡ್ತಾ ಇದ್ದೇನೆ, ಟೇಸ್ಟಿ ಅಂದರೆ ಹುಳಿ ಹುಳಿ ಚೆನ್ನಾಗಾಗತ್ತೆ ಅಂತ. ಇನ್ನು ನುಗ್ಗೆ ಸೊಪ್ಪಿಂದು ಹಾಗೆ ಮೊಟ್ಟೆದು ಬುರ್ಜಿ ಮಾಡುವ. ಈ ಥರ ಕೇಳದೆ ಕೆಲಸಕ್ಕೆ ಮಾತ್ರ ಉಂಟಲ್ಲ, ಬಿಸಿ 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 ಅದ್ರ ಅಡಿಗೆಲ್ಲ ಮಾಡಬೇಕಲ್ಲ. ನನಗೆ ಎಂತ ಇಲ್ಲ, ಬಿಸ್ತಿರೋದು ಇಡ್ಲಿಕ್ಕೆ ಉಂಟಷ್ಟೇ. ಅವರು ಮಾಡ್ತಾರೆ. ಅಪ್ಪ ಒಂದು ಇದ್ದಿದ್ರಿಂದ ಆಯಿತು ಪಾಪ, ಮತ್ತು ಯೋಗಿ ತಕ್ಕೊಂಡು ಬಂದಿದ್ರಿಂದ ಆಯಿತು. ಇಲ್ದಿದ್ರೆ ಅವರು ವಾಪಸ್ ಹೋಗ್ಬಿಟ್ಟಿತ್ತು. ಇವತ್ತು ಫುಲ್ ಬಿಸಿಲು, ನಿನ್ನೆಯಾದರೂ ಸ್ವಲ್ಪ ಮಳೆ ಇತ್ತು, ಇವತ್ತು ಫುಲ್ ಬಿಸಿಲು ಉಂಟು. ಅಂದರೆ ಫುಲ್ ತೋಟಕ್ಕೆ ಬಿಡ್ಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಬಿಡ್ಲಿಕ್ಕೆ. ಇವತ್ತು ನಮ್ಮ ಮದ್ದು ಬಿಡ್ಲಿಕ್ಕೆ ಲೇಡಿ ಡಾಲಿ ಹೋಗಿ ತಕ್ಕನವರು. ಅವ್ರಿಗೀಗ ಮಂಡೆ ಬಿಸಿ ಅಂತೆ, ಪಕ್ಕದಲ್ಲಿ ಮನೆ ಯಾಕಾದ್ರೂ ಆಯ್ತಪ್ಪ ಅವ್ರದ್ದು ಅಂತ. ಅವರ ಗಂಡನ ಕೆಲಸ ಇವತ್ತು, ಅವರ ಬದಲಿಗೆ ಅವರ ಹೆಂಡತಿ ಬಂದದ್ದು. ಅವ್ರಿಗೆ ಪಾಪ ಹಸು ಕೂಡ ನೆಟ್ ನಮ್ಮ ಅಲ್ಲೊಂದು ಜೋಡಪಣ ಉಂಟ ಮಿತ್ರ ಅವು ದೀಪನ ನಮ್ಮ ಕಮ್ಮಿಯನ್ನ ನೆಟ್ ಒಂದು ಡ್ರಮ್ ಮಲ್ತದೆ 10 ಡ್ರಮ್ ಮುಗಿಯರಾಣಕ್ಕೆ ಒಂದು 3 ಜೋಡಪಣ ನೀರು ಬಿಟ್ಟೋಡಿಗೆ ತಿತ್ತೈಗೆ ಕುಮೇರಡೋಲ ಮತ್ತೆ ತಾಳ್ದನಿಗೆ ಒಂದರೆ ಗೊತ್ತಿನಿಗೆ ಅದಕ್ಕೆ ಬಿಡೋಡಿಗೆ ಅಂಟು ಕೂಡ ಬಂದ ಚೌಕ ಬಿಡೋಡಿಗೆ ಚೌಕೋಡು ಒಂದು ಸಿನ ನಮ್ಮ ನೆತ್ತ ಬರಿತಲ್ಲ ಮುಖ ನಡುಪಾತ್ರ ಎಲ್ಲ ತಾಳ್ದಿಗೆ ಅಂತ ಕೈಗೆ ಬಿಡೋಡಿಗೆ ಅದಾದ್ರೂ ಆಗ್ಬೋದು ಮಾರ್ರೆ. ಈ ನೀರಿನ ಸವಾಸ ಅಲ್ಲ, 1 ನಿಮಿಷ. ಅದು ನಮಗೆ ತೋಟಕ್ಕೆ ನೀರು ಬಿಡ್ತಾ ಇದ್ದಾರೆ, ಬೆಳಗ್ಗೆ ತೋಟಕ್ಕೆ. ಅಲ್ಲಿಗೆ ನೀರು ಬಿಡಬೇಕಾದ್ರೆ ಇಲ್ಲಿ ಗೇಟ್ ವಾಲ್ ಚೇಂಜ್ ಮಾಡಬೇಕು. ಗೇಟ್ ವಾಲ್ ಇದೆಲ್ಲ ವಿಷಯ ನನಗೆ ಗೊತ್ತಿಲ್ಲ, ಅದಕ್ಕೆ ಹೆದರಿಕೆ ಆಗ್ತದೆ ಗೇಟ್ ವಾಲ್ ಎಲ್ಲ ಚೇಂಜ್ ಮಾಡಲಿಕ್ಕೆ. ಅದು ಸ್ವಲ್ಪ ಈ ಕಡೆ ಆದರೆ ಬೈಗುಳದಲ್ಲಿ ಕೂರ್ಲಿಕ್ಕಿಲ್ಲ. ನಾವು ಮನೆಗೆ ನೀರೆಲ್ಲ ಹಾಕ್ತೇನೆ, ತೋಟದೆಲ್ಲ ತುಂಬ ಗೇಟ್ ವಾಲ್ ಉಂಟಲ್ಲ, ಹೆದರಿಕೆ ಆಗ್ತದೆ. ಯೋಗಿ ತಕ್ಕನಿಗೆ ಹೇಳ್ತಾನೆ ಒಮ್ಮೆ ಒಂದು ಕಡೆ ತಿರುಗಿಸ್ಬೇಕಂತ. ಅಯ್ಯೋ ದೇವರೇ, ಯಾರಿಗೆ ಬೇಕು ಈ ಕಷ್ಟ ಅಲ್ವಾ. ಇವತ್ತು ಅಡಿಗೆದೇ ಕೆಲಸ ಆಯಿತು, ಬಿಸಿ ನೀರು ಇಡುವುದೇ ಕೆಲಸ ಆಯಿತು, ಆ ಕಡೆ ಹೋಗುದೇ ಕೆಲಸ ಆಯಿತು. ನೋಡಿ ಈ ಗುಂಡಿಯಲ್ಲೆಲ್ಲ ಕಾಣ್ತದ, ಅದು ಮಣ್ಣೆಲ್ಲ ಬಿದ್ದು. ಯಪ್ಪ, ಸೊಪ್ಪು ಕಡಲೆ ಹಾಕಿ ಸುಕ್ಕ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ನಾನು ಈ ತರ ಮೊಟ್ಟೆ ಹಾಕಿದ್ದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮಾಮೂಲಿ ತರ ಎಣ್ಣೆ ಹಾಕಿ ಈರುಳ್ಳಿ, ಟೊಮ್ಯಾಟೊ, ಕಾಯಿ ಮೆಣಸು ಬೇಕಿದ್ರೆ ಕಾಯಿ ಮೆಣಸು. ನಾನಿವತ್ತು ಕಾಯಿ ಮೆಣಸು ಹಾಕ್ತಾ ಇಲ್ಲ, ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಸಾಸಿವೆ ಕೂಡ ಹಾಕ್ಬೇಕು. ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಮೆಣಸಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಎಣ್ಣೆನಲ್ಲೇ ನಾವು ಮೆಣಸಿನ ಪುಡಿ ಫ್ರೈ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಇಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ಇದು ನುಗ್ಗೆ ಸೊಪ್ಪು ಇಷ್ಟು ಕಾಣುತ್ತಲ್ವಾ, ಅದು ಬೆಂದ್ಮೇಲೆ ಸ್ವಲ್ಪನೇ ಆಗತ್ತೆ. ಓಕೆ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಅದು ನಿಮಗೆ ಗೊತ್ತಲ್ಲ, ಬಾಡೋ ಅಷ್ಟು ಬೇಯಿಸ್ಕೊಂಡ್ರೆ ಆಯ್ತು. ಇದು ಬೆಂದ ಮೇಲೆ ನಾವು ಮೊಟ್ಟೆನ ಹಾಕೊಂಡ್ರೆ ಸಾಕಾಗತ್ತೆ. ನೀರೆಲ್ಲ ಏನೋ ಹಾಕ್ಬೇಕಾಗಿಲ್ಲ, ಹಾಗೆ ಬೇಯತ್ತೆ ಇದು. ಹಾಗೆ ನಾನು ಬೆಂದ ಮೇಲೆ ಅದಕ್ಕೆ ನಾನು ಇವಾಗ ಕಾಯಿ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೆ. ಕಾಯಿ ಇವಾಗ್ಲೇ ಯಾಕೆ ಹಾಕೊಳ್ತಾ ಇದ್ದೀನಿ ಅಂದ್ರೆ, ನಾನು ತಿನ್ನಲ್ವಲ್ಲ ಎಗ್, ಹಾಗಾಗಿ ಸ್ವಲ್ಪ ನನ್ಗೆ ತೆಗ್ದಿಟ್ಕೊಳ್ಳುವ ಅಂತ ಸೊಪ್ಪು ಬೆಂದ್ಮೇಲೆ ಕಾಯಿ ಹಾಕಿ ನನಗೆ ಸ್ವಲ್ಪ ತೆಗ್ದಿಟ್ಕೊಂಡೆ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಮೊಟ್ಟೆನ ಆಡ್ ಮಾಡ್ಕೊಳ್ತೀನಿ. ಹೀಗೆ ಕೂಡ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ, ನಾವು ಕಡಿದೆ ಹಾಕ್ತಾ ಇದ್ರು ಕೂಡ ಹೀಗೆ ತುಂಬಾನೇ ಚೆನ್ನಾಗಾಗುತ್ತೆ. ಇದನ್ನ ಇನ್ನೊಂದು ರೀತಿ ಕೂಡ ನಾವು ಮಾಡಬಹುದು. ಅವಾಗ್ಲೇ ನಾನು ಬಾಳೆಕಾಯಿ ಸುಕ್ಕ ಮಾಡಿದೆ ನೋಡಿ, ಪುಡಿಯಾಗಿ ಕಡ್ದು ನೀರು ಹಾಕದೆ. ಆ ತರ ಕೂಡ ನಾವು ಇದಕ್ಕೆ ಕಡ್ದು ಹಾಕಿ ಮೊಟ್ಟೆಯನ್ನು ಹಾಕಿ ಸುಕ್ಕ ಮಾಡ್ಬೋದು, ಅದು ಕೂಡ ಚಂದ ಆಗ್ತದೆ. ಓಕೆ, ಇವಾಗ ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ನಾನು. ಮೊಟ್ಟೆ ಹಾಕಿ ಒಂದ್ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆ ಬುರ್ಜಿ ರೆಡಿ ಆಗತ್ತೆ. ಇದು ನಾವು ಅನ್ನದ ಜೊತೆನೂ ತಿನ್ಬಹುದು, ಹಾಗೆ ಚಪಾತಿ ಜೊತೆನೂ ತಿನ್ಬಹುದು. ತುಂಬಾನೇ ಚೆನ್ನಾಗಿರತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ, ಓಕೆನಾ. ತರಕಾರಿ ಐಟಮ್ಸ್ ತುಂಬಾ ಇದ್ರೆ ಊಟ ಮಾಡ್ಲಿಕ್ಕೆ ಕೂಡ ಖುಷಿ ಆಗ್ತದೆ. ಏನೇ ಹೇಳಿ ನೀವು, ಚಿಕನ್ ತಿನ್ನೋದವ್ರಿಗೆ, ಅಂದ್ರೆ ನಾನ್ ಚಿಕನ್ ಎಲ್ಲ ತಿನ್ನಲ್ವಲ್ಲ, ಅದು ಈ ತರ ತರಕಾರಿ 1, 2, 3 ಐಟಮ್ ಇದ್ರೆ ಖುಷಿ ಆಗುತ್ತೆ. ಸಿಂಪಲ್ ಆಗಿ ಮಾಡಿದ್ರೆ ತುಂಬಾ
ಖಾರ ಹಾಕಿ ಮಾಡೋದಕ್ಕಿಂತ ಈ ತರ ಮಾಡಿದ್ರು ತುಂಬಾನೇ ಚೆನ್ನಾಗಾಗತ್ತಲ್ವಾ. ಹಾಗಾಗಿ ಇವತ್ತು ಕಾಯಿ ಪಲ್ಯ ಕೂಡ ಆಯ್ತು, ಹಾಗೆ ನುಗ್ಗೆ ಸೊಪ್ಪಿನ ಹಾಗೂ ಮೊಟ್ಟೆ ಬುರ್ಜಿ ಕೂಡ ಆಯ್ತು. ಹಾಗೆ ನಿನ್ನೆದು ಸ್ವಲ್ಪ ಸಾಂಬಾರೆಲ್ಲ ಇದೆ, ಅದ್ರಲ್ಲ ಇವತ್ತು ಮ್ಯಾನೇಜ್ ಮಾಡೋದು ಯೋಗಿತಕ್ಕನವರಿಗೆಲ್ಲ. ಇವತ್ತು ನನ್ನ ಲೆಕ್ಕದಲ್ಲಿ ಯೋಗಿತಕ್ಕನಿಗೆ ಗಮ್ಮತ್ತು ಎಷ್ಟು ಬಗೆ ಉಂಟು ನೋಡಿ. ಮದ್ವೆ ಇಡುವ ಲೆಕ್ಕದಲ್ಲಿ ಗಮ್ಮತ್ತು, ಎಲ್ಲೂ ಇಲ್ಲದ ಗಮ್ಮತ್ತು. ಅಕ್ಲಿತ್ತ ಬರೋದುಳ್ಳೇರು ಎನ್ನಾರು ಪುರಾಡ್ದು ಇಡೆ ತುಂಬಾ ಊಟ ಇವತ್ತು. ಯೋಗಿತಕ್ಕನವರೆಲ್ಲ ಊಟ ಮಾಡಿ ಹೋಗ್ತಾರೆ. ಇವತ್ತೆಷ್ಟು ಬಗೆ ಇತ್ತು, ನಿನ್ನೆದು ಸ್ವಲ್ಪ ಎಲ್ಲ ಉಳ್ದಿತ್ತು, 3-4 ಬಗೆ ತುಂಬಾ ಊಟ. ಹಾಗೆ ಮಜ್ಜಿಗೆ ಸ್ವಲ್ಪ ಮೊಸರು ಇತ್ತು, ಅದನ್ನು ಮಜ್ಜಿಗೆ ಮಾಡಿದೆ. ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಮದ್ದು ಬಿಡ್ಲಿಕ್ಕೆ ಹೋಗ್ತಾರೆ. ಈಗ ರೆಸ್ಟ್ ಸ್ವಲ್ಪ. ಅಪ್ಪನ ಹತ್ರ ಕೇಳುವವನು ಅಪ್ಪಂಗೆ ಸುಸ್ತಾಯ್ತಾ ಅಂತ. ಅಭ್ಯಾಸ ಇಲ್ಲಲ್ಲ ಅಪ್ಪ, ಫಸ್ಟ್ ಟೈಮ್ ಮದ್ದು ಬಿಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ. ಇವತ್ತು ಕೂಡ ಬಿಸಿಲು ಉಂಟು, ಇವತ್ತು ಕೂಡ ಬೆಂದಿರ್ಸು ಹಾಕ್ಲಿಕ್ಕಿಲ್ಲ, ಫುಲ್ ಬಿಸಿಲು. ಅಮ್ಮ ಅಜ್ಜಿ ಕೂಡ ಬರ್ತಾ ಇದ್ದಾರೆ, ಕೊಟ್ಟಿಗೆರದಲ್ಲಿ ಇದ್ದಾರಂತೆ. ಡೈರೆಕ್ಟ್ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದೆ, ಅಜ್ಜಿದ್ದು ಜ್ವರ ಬರಲ್ಲ ಅಂತ. ಮತ್ತೆ ಒತ್ತಾಯ ಮಾಡಿದ್ಮೇಲೆ ಬರ್ತಾನೆ ಅಂದ್ರು. ಎಲ್ಲಿ ಬಿಟ್ಟಾಯ್ತಾ? ಇಲ್ಲ ಈ ತೋಟಕ್ಕೆ ಉಂಟ ಬಿಡಕ್ಕೆ? ನೀನು ಮಾತ್ರನಾ ಬರ್ಬೇಕು ಮತ್ತೆ ಬಿಡೊತ್ತಿಗೆ? ಯಾವುದು? ಹೌದು, ಇದಕ್ಕೂ ಅಂಗನವಾಡಿಗೆ ಉಂಟು. ಇದಕ್ಕೂ ಮಂಡೆ ಅತಿ ಸಾರು ಮಾಡಿ ಮಾಡಿದತ್ತೆ. ಬತ್ತು ಬಲ್ಪುರ್ ನಿಂಚಿಲ್ಲ ಬಸಿಟ್ಟು ಬಂದು ಸಾಕಾದ್ ನೋಡು. ಬಲ್ಪುರ್ ನಿಂಚಿಲ್ಲ ಬಸಿಟ್ಟೆ ಆಯ್ತು ಬರ್ತು. ಅಜ್ಜಿ ಅಮ್ಮ ಕೂಡ ಬಂದ್ರು, ಒತ್ತಾಯ ಮಾಡಿದ್ಮೇಲೆ ಅವ್ರು ಇಲ್ಲಿಗೆ ಬಂದ್ರು. ಹಾಗೆ ಯೋಗಿತಕ್ಕ ಕೂಡ ಮೀಶೋ ಅಲ್ಲಿ ಒಂದು ಸ್ಯಾರಿ ಹಾಗೂ ಬ್ಲೌಸ್ ಬುಕ್ ಮಾಡಿದ್ರಾ, ಹಾಗೆ ಅದು ನನ್ನ ಅಡ್ರೆಸ್ಗೆ ನಾನು ಮಾಡುದು ಬಂದಿತ್ತು. ಹಾಗಾಗಿ ನೋಡ್ತಾ ಇದ್ದೆ, ಅವ್ರ ಹತ್ರ ಗ್ರೀನ್ ಕಲರ್ ಸ್ಯಾರಿ ಇರ್ಲಿಲ್ಲ ಅಂತ, ಹಾಗಾಗಿ ಈ ಸ್ಯಾರಿನ ಬುಕ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮತ್ತೆ ಸೀರೆ ಸೇರಿಸಿ 582 ರೂಪಾಯಿ ಆಯಿತು. ಪರವಾಗಿಲ್ಲ, ಆ ರೇಟಿಗೆ ಆ ರೇಂಜಿಗೆ ಚೆನ್ನಾಗಿತ್ತು ಬ್ಲೌಸ್ ಮತ್ತು ಸ್ಯಾರಿ. ಅವಾಗ ಇನ್ನೊಂದ್ಸಲ ಅವ್ರ ಹತ್ರ ಓಪನ್ ಮಾಡಿ, ನಾನು ವನಜಕ್ಕನ ಮನೇಲಿ ಇತ್ತ ಅದು ಪಚ್ಚ ಹತ್ರ ತರಕ್ಕೆ ಹೇಳಿದ್ದೆ, ಅಲ್ಲೊಂದ್ಸಲ ಅಂದರೆ ಫುಲ್ ಓಪನ್ ಮಾಡಿರಲಿಲ್ಲ, ಮೇಲ್ಗಡೆಯಿಂದ ಮೇಲೆ ನೋಡಿದ್ವಿ. ಹಾಗಾಗಿ ಇಲ್ಲೊಂದ್ಸಲ ಓಪನ್ ಮಾಡಿ ಫುಲ್ ನೋಡೋಣ ಯಾವ ಥರ ಇದೆ ಅಂತ ಕೇಳಿದೆ. ಓಪನ್ ಮಾಡಿದಾಗ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತು. ಅಂದರೆ ತುಂಬ ಥರ ಇತ್ತು ಇದೇ ಥರದ ಸ್ಯಾರಿ, ಬಟ್ ಕೆಲವೊಂದು ಅಷ್ಟೊಂದು ರಿವ್ಯೂ ಚೆನ್ನಾಗಿರಲಿಲ್ಲ ಆಯಿತಾ. ಮತ್ತು ಒಂದರಲ್ಲಿ ಮಾತ್ರ ರಿವ್ಯೂ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ಕಾಣ್ತಾ ಇತ್ತು. ಹಾಗಾಗಿ ಏನು ಮಾಡಿದೆ, ನಾನು ಅದರಲ್ಲೇ ಬುಕ್ ಮಾಡಿದೆ. ಬಟ್ ಇದು ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ಬಂದಿತ್ತು ಸ್ಯಾರಿ, ರಟ್ಟಿನ ಥರ ಇರಲಿಲ್ಲ. ಸ್ಯಾರಿ ಯಾವಾಗಲೂ ನಾವು ಸಾಫ್ಟಾಗಿದ್ದರೆ ಮಾತ್ರ ಉಡೋಕೆ ಚಂದ ಅಲ್ವಾ, ಹಾಗಾಗಿ. ಬಟ್ ಚೆನ್ನಾಗಿತ್ತು ಇದು. ಚಂದ ಉಂಟು. ಯೋಗಿತಕ್ಕ ಮದ್ವೆಗೆ ಅಂತ ಸೀರೆ ಬುಕ್ ಮಾಡಿದ್ದು, ಈಗ ಮದ್ವೆ ಕ್ಯಾನ್ಸಲ್ ಆಯ್ತಂತ. ಮದ್ವೆ ಕ್ಯಾನ್ಸಲ್ ಆಗ್ಲಿಲ್ಲ, ಇವ್ರು ಹೋಗುದು ಕ್ಯಾನ್ಸಲ್ ಆಯ್ತು. ಚಂದ ಉಂಟು ಆಯ್ತಾ. ಮುದ್ದೆ ಮಂದಿ ಇಸ್ತ್ರಿ ಮಾಡೋಣ ಮಾತ್ರ. ಒಂದು ಸಿರಿಂಗ್ ಕಡಿಮೆದು ಸೀರೆ ಒಮ್ಮುಂಡಿ ಬ್ಲೌಸ್ ಮಾಡೋದು ಹತ್ತಲೆಗೆ ಮನ್ಸು ಒಂಜಿ ಕೈ ಮಾಡ್ಲೆ ಅಯ್ಯ ಮಾತ್ರ ಟೈಟ್ ಅನ್ಪಡ ಉದ್ದಲುಂಡು ಚಂದ. ಉಂಟು ಒಮ್ಮುಂಡು ಐಕ್. ಯೋಗಿತಕ್ಕ ನೋಡಿ 500 ಎಷ್ಟು 600 ರೂಪಾಯಲ್ಲಿ ಮುಗಿಸಿದ್ರು ಮದ್ವೆ. ಸಿಂಪಲ್ ಎಲ್ಲ ಆಯ್ತು. ಹೊರ ತುತ್ತುನ ಮುಖ ಉಲ್ಲೆ ದೀಪನ ಅವನ್ ಚನೆ ಮಾಡಿ
ಹೌದಾಯ್ತಾ ಗೊತ್ತುಂಡ ಅದಕ್ಕೆ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ 2 ಕೂಡ. ಒಂದು ಬ್ಲೌಸ್ ಉಂಡತಾ ನೆಟ ಇಂಚದ ಬಿಚ್ಚಾವಡ ನೆಟ ಬಿಚ್ಚಾವಡು ಸೀರೆ ಎಲ್ಲ ನೋಡುವಷ್ಟೊತ್ತಿಗೆ ಮಕ್ಕಳೆಲ್ಲ ಬಂದರು. ಇನ್ನು ಮಕ್ಕಳ ಕತೆ ಎಲ್ಲ ನೋಡಬೇಕಷ್ಟೇ. ಓಕೆ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್ ಎಲ್ರಿಗೂ. ಅಲ್ಲ ವಾಂತಿ ಮಾಡಿ